ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ನಾವು ಅತ್ಯಂತ ಪವಿತ್ರವಾದ ಅಧಿಕ ಮಾಸದ 16 ಸೋಮವಾರ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ನಮಗೆ 2ನೇ ವಾರದ ಸೋಮವಾರ ಬಂದಿದೆ. ಈ ಒಂದು ವ್ರತ ಶಿವನಿಗೆ ಅತ್ಯಂತ ಪ್ರಿಯವಾದ ವ್ರತ. ಭಕ್ತಿಯಿಂದ ಈ ವ್ರತವನ್ನು ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಹೆಚ್ಚಾಗುತ್ತದೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ 2ನೇ ವಾರದ ಪೂಜೆ ವಿಧಾನವನ್ನು ತುಂಬ ವಿವರವಾಗಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೇ ವಾರದಲ್ಲಿ ಪೂಜೆ ಪ್ರಾರಂಭ ಮಾಡಿದವರು ಹೇಗೆ ಪೂಜೆ ಮಾಡಿದ್ದೀರೋ ಅದೇ ರೀತಿಯಲ್ಲಿ 2ನೇ ವಾರದಲ್ಲೂ ಮುಂದುವರಿಸಬೇಕು. ಮೊದಲ ವಾರದಲ್ಲಿ ನೀವು 4 ಉತ್ತದ ಮಣ್ಣಿನ ಶಿವಲಿಂಗವನ್ನು ತಯಾರಿಸಿ ಪೂಜೆ ಮಾಡಿದ್ದೀರಾ. ಈಗ 2ನೇ ವಾರದಲ್ಲಿ ಹೊಸದಾಗಿ ಇನ್ನೂ 4 ಶಿವಲಿಂಗಗಳನ್ನು ಮಾಡಬೇಕು. ಹೀಗೆ ಒಟ್ಟು 8 ಶಿವಲಿಂಗಗಳೊಂದಿಗೆ ಪೂಜೆ ನಡೆಯುತ್ತದೆ. ಮೊದಲ ವಾರದಲ್ಲಿ ಮಾಡಿದ ಶಿವಲಿಂಗಗಳನ್ನು ಮತ್ತೆ ಬಳಸಬಾರದು. ಅವನ್ನು ನೀವು ಈಗಾಗಲೇ ಒಂದು ಬಾಕ್ಸ್ ಅಥವಾ ಸ್ವಚ್ಛವಾದ ಜಾಗದಲ್ಲಿ ಇಟ್ಟುಕೊಂಡಿರಬೇಕು. ಅವು ಹಾಗೇ ಇರಲಿ. ಈ ವಾರ ಮತ್ತೆ ಹೊಸದಾಗಿ 4 ಶಿವಲಿಂಗಗಳನ್ನು ತಯಾರಿಸಿ ಪೂಜೆ ಮಾಡಬೇಕು. ಕೊನೆಯ ವಾರ ಉದ್ಯಾಪನ ಸಮಯದಲ್ಲಿ ಎಲ್ಲ ಶಿವಲಿಂಗಗಳನ್ನು ಒಟ್ಟಿಗೆ ಇಟ್ಟು ವಿಶೇಷ ಪೂಜೆ ಮಾಡಲಾಗುತ್ತದೆ. ಇನ್ನು ಮೊದಲ ವಾರದಲ್ಲಿ ಯಾವುದಾದರೂ ಕಾರಣದಿಂದ ಪೂಜೆ ಪ್ರಾರಂಭಿಸದೆ ಇರುವವರು ಕೂಡ ಬೇಸರ ಮಾಡಿಕೊಳ್ಳಬೇಡಿ. ಶಿವನು ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ನೀವು 2ನೇ ವಾರದಿಂದಲೇ ಶ್ರದ್ಧೆಯಿಂದ ಪ್ರಾರಂಭ ಮಾಡಬಹುದು. ಅಂಥವರು ಒಟ್ಟು 8 ಉತ್ತದ ಮಣ್ಣಿನ ಶಿವಲಿಂಗಗಳನ್ನು ತಯಾರಿಸಿ ಪೂಜೆ ಮಾಡಬೇಕು. ಉತ್ತದ ಮಣ್ಣನ್ನು ಮನೆಗೆ ತರುವುದಕ್ಕೂ ಒಂದು ವಿಧಾನ ಇದೆ. ಮೊದಲು ನಮ್ಮ ಕುಲದೇವರನ್ನು ಸ್ಮರಣೆ ಮಾಡಬೇಕು. ನಂತರ ಗಣಪತಿಗೆ ನಮಸ್ಕಾರ ಮಾಡಿ ಯಾವುದೇ ವಿಘ್ನಗಳು ಬರಬಾರದು ಎಂದು ಪ್ರಾರ್ಥನೆ ಮಾಡಬೇಕು. ನಂತರ ಉತ್ತದ ಮಣ್ಣನ್ನು ಭಕ್ತಿಯಿಂದ ಮನೆಗೆ ತರಬೇಕು. ಈ ಮಣ್ಣನ್ನು ಇವತ್ತೇ ತರಬಹುದು ಅಥವಾ ನಾಳೆ ಬೆಳಿಗ್ಗೆ ತರಬಹುದು. ಮನೆಗೆ ತಂದ ನಂತರ ಅದನ್ನು ಚೆನ್ನಾಗಿ ಸೋಸಿ ಕಲ್ಲು ಅಥವಾ ಕಸ ಇದ್ದರೆ ತೆಗೆದು ಸ್ವಚ್ಛಗೊಳಿಸಬೇಕು. ನಂತರ ಸ್ವಲ್ಪ ನೀರು ಹಾಕಿ ಮೃದುವಾಗಿ ಮಾಡಿ ಶಿವಲಿಂಗಗಳನ್ನು ತಯಾರಿಸಬೇಕು. ಶಿವಲಿಂಗಗಳನ್ನು ಮಾಡುವಾಗ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಾ ಮಾಡಿದರೆ ತುಂಬ ಶುಭಕರ. ಪ್ರತಿಯೊಂದು ಶಿವಲಿಂಗವನ್ನು ಶಿವನ ಸ್ವರೂಪ ಎಂದು ಭಾವಿಸಿ ಭಕ್ತಿಯಿಂದ ತಯಾರಿಸಬೇಕು. ಇನ್ನು ಸಂಕಲ್ಪದ ವಿಷಯಕ್ಕೆ ಬಂದರೆ, ಹಲವರು ನಮಗೆ 2ನೇ ವಾರದಲ್ಲಿ ಸಂಕಲ್ಪ ಮಾಡಬೇಕು ಅಂತ ಕೇಳ್ತಾ ಇದ್ದರೆ, ಪ್ರತಿ ವಾರವೂ ಸಂಕಲ್ಪ ಮಾಡುವುದು ತುಂಬ ಮುಖ್ಯ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಪೂಜೆ ಮತ್ತು ಗಣೇಶ ಪೂಜೆ ಮಾಡಿ ನಂತರ ಶಿವನ ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ತೆಂಗಿನಕಾಯಿ ಮತ್ತು ಒಂದು ಬಿಲ್ವ ಪತ್ರೆಯನ್ನು ಕೈಯಲ್ಲಿ ಹಿಡಿದು ಕುಳಿತುಕೊಳ್ಳಬೇಕು. ನಂತರ ಮನಸಾರೆ ಶಿವನನ್ನು ನೆನೆದು ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಮೇಶ್ವರ, ಮೊದಲ ವಾರ ಪೂಜೆ ಯಾವುದೇ ವಿಘ್ನವಿಲ್ಲದೆ ಚೆನ್ನಾಗಿ ನೆರವೇರಿತು. ನಿನ್ನ ಕೃಪೆಯಿಂದ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು. ಈಗ 2ನೇ ವಾರದ ಪೂಜೆಯನ್ನು ಸಹ ಯಾವುದೇ ತೊಂದರೆಗಳಿಲ್ಲದೆ ಪೂರ್ಣಗೊಳಿಸಲು ಆಶೀರ್ವಾದ ಮಾಡು. ನನ್ನ ಮನಸ್ಸಿನ ಕೋರಿಕೆಗಳು ಈಡೇರಲಿ. ನಮ್ಮ ಮನೆಯವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕರುಣಿಸಿ ಎಂದು ಪ್ರಾರ್ಥನೆ ಮಾಡಬೇಕು. ಮೊದಲ ವಾರದಲ್ಲಿ ಪೂಜೆ ಪ್ರಾರಂಭಿಸಿದವರು ಹೀಗೆ ಸಂಕಲ್ಪ ಮಾಡಬಹುದು. ಶಿವಶಂಕರ, ಕಾರಣಾಂತರಗಳಿಂದ ನಾನು ಮೊದಲ ವಾರದಲ್ಲಿ ಪೂಜೆ ಮಾಡಲಿಲ್ಲ. ಈಗ ಭಕ್ತಿಯಿಂದ 2ನೇ ವಾರದಿಂದ ಪ್ರಾರಂಭಿಸುತ್ತಿದ್ದೇನೆ. ಉಳಿದ ವಾರಗಳ ಪೂಜೆ ಯಾವುದೇ ವಿಘ್ನವಿಲ್ಲದೆ ನೆರವೇರಲಿ. ನನ್ನ ಮನಸ್ಸಿನ ಆಶೆಗಳು ಈಡೇರಲಿ. ನಿನ್ನ ಕೃಪೆ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ನಂತರ ಆ ಕಾಯಿ ಮತ್ತು ಬಿಲ್ವ ಪತ್ರೆಯನ್ನು ಶಿವನ ಫೋಟೋದ ಮುಂದೆ ಇಡಬೇಕು. ಸಂಜೆ ಗೋಧೂಳಿ ಸಮಯವಾದ 5:30 ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಆ ಸಮಯವನ್ನು ದೇವರಿಗೆ ತುಂಬ ಪ್ರಿಯವಾದ ಸಮಯ ಎಂದು ಹೇಳುತ್ತಾರೆ. ಮೊದಲು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿ ಪೂಜೆಯ ಸಿದ್ಧತೆ ಮಾಡಿಕೊಳ್ಳಬೇಕು. ನಂತರ ಶಿವನಿಗೆ ಅಭಿಷೇಕ ಮಾಡಬೇಕು. ನೀರು, ಹಾಲು, ಮೊಸರು, ತುಪ್ಪ, ಜೇನು, ಪಂಚಾಮೃತದಿಂದ ಅಭಿಷೇಕ ಮಾಡಿದರೆ ತುಂಬ ಶುಭಕರ. ಅಭಿಷೇಕ ಮಾಡುವಾಗ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಬೇಕು. ಅಭಿಷೇಕದ ನಂತರ ನೀವು ತಯಾರಿಸಿದ ಉತ್ತದ ಮಣ್ಣಿನ ಶಿವಲಿಂಗಗಳನ್ನು ಇಟ್ಟು ಪೂಜೆ ಮಾಡಬೇಕು. ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ 108 ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಪ್ರತಿಯೊಂದು ಬಿಲ್ವ ಪತ್ರೆ ಅರ್ಪಿಸುವಾಗ ಓಂ ನಮಃ ಶಿವಾಯ ಎಂದು ಜಪ ಮಾಡಬೇಕು. ನಂತರ ನೈವೇದ್ಯವಾಗಿ ನೀವು ಮಾಡಿರೋ ಪ್ರಸಾದವನ್ನು ಇಡಬೇಕು. ಸಾಮಾನ್ಯವಾಗಿ ಬೆಲ್ಲ, ತೆಂಗಿನಕಾಯಿ, ಪಂಚಕಜ್ಜಾಯ, ಹಣ್ಣುಗಳು ಅಥವಾ ನಿಮ್ಮ ಮನೆಯಲ್ಲಿ ಮಾಡುವ ಶುದ್ಧ ಸಾತ್ವಿಕ ಪ್ರಸಾದವನ್ನು ಇಡಬಹುದು. ಪೂಜೆ ಮುಗಿದ ನಂತರ ಮೊದಲು ಆ ಪ್ರಸಾದವನ್ನು ಗೋವಿಗೆ ಅಥವಾ ಹಸುವಿಗೆ ಕೊಡಬೇಕು. ಹಸುವಿಗೆ ಪ್ರಸಾದ ಕೊಡುವುದು ತುಂಬ ಪುಣ್ಯದ ಕೆಲಸ. ನಂತರ ಮನೆಯ ಎಲ್ಲ ಸದಸ್ಯರಿಗೆ ಪ್ರಸಾದ ಹಂಚಿ ನೀವು ಸಹ ಭಕ್ತಿಯಿಂದ ಸೇವಿಸಬೇಕು.
ಸ್ನೇಹಿತರೆ, ಅಧಿಕ ಮಾಸ 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಅತ್ಯಂತ ಪವಿತ್ರ ಸಮಯ. ಈ ಸಮಯದಲ್ಲಿ ಶಿವನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಭಕ್ತಿಯಿಂದ 16 ಸೋಮವಾರ ವ್ರತವನ್ನು ಆಚರಿಸಿ ಶಿವನ ಕೃಪೆಗೆ ಪಾತ್ರರಾಗಿರಿ. ನಿಮಗೆ ಯಾವುದಾದರೂ ಗೊಂದಲ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ಖಂಡಿತವಾಗಿಯೂ ಉತ್ತರ ಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.